ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನೋಡ್ತಾ ಇರ್ಬೋದು, ಮಾರ್ನಿಂಗ್ ಇಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈ ರಂಗೋಲಿ ಯಾವ ತರ ಇದೆ ಅಂತ ತಪ್ಪದೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ ಮುಂದೆ ಇದೇ ತರ ರಂಗೋಲಿಗಳನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಂತೀನಿ ಅಂತ ಹೇಳ್ತಾ, ಇನ್ನ ಇವತ್ತು ಬಂದ್ಬಿಟ್ಟು ಅಡಿಗೆಗೆ ಉಳ್ ಶಾಪ್ ಮಾಡ್ಕೊಂಡಿದ್ವಿ. ನಮ್ ಕಡೆ ಸೊಪ್ಪು ಸೊಪ್ಪು ಅನ್ನೋದೇ ಜಾಸ್ತಿ. ಇದನ್ನ ಸೊಪ್ಪು ತಗೊಂಬಂದಿದ್ರು ನಮ್ಮ ಮನೆಯವರು. ಇನ್ನು ವಿನೋಗೆ ಎಲ್ಲ ಗುಣ ಆಯ್ತಲ್ವಾ, ಹಾಗಾಗಿ ಸ್ವಲ್ಪ ಬಾಯಿ ಕೂಡ ಕೆಟ್ಟಿದೆ ಅಂತ ಅನ್ಸಿತ್ತಲ್ವಾ, ಹಂಗಾಗಿ ಬಜ್ಜಿ ಮಾಡ್ಕೊತಾ ಇದೀನಿ. ಮೆಣಸಿನ್ಕಾಯಿ ಬಜ್ಜಿ ನೋಡ್ತಾ ಇರ್ಬೋದು. ಇದಾವೆ ಎಂಡು. ಇನ್ನ ಈ ತರ ಮೊಳಕೆ ಕಾಳು ತಗೊಂಡ್ ಬಂದಿದ್ರು. ಯಾಕೋ ಗೊತ್ತಿಲ್ಲ, ನಮ್ಮ ಮನೆಯವರು ಡೈಲಿ ಈ ತರ ಒಂದು ಪ್ಯಾಕೆಟ್ 2 ಪ್ಯಾಕೆಟ್ ತಗೊಂಡು ಅಂಗಡಿ ಹತ್ರ ತಿಂತಾ ಇರ್ತಾರಲ್ವಾ, ಏನಾದ್ರು ಎಕ್ಸ್ಟ್ರಾ ತಗೊಂಡಿದ್ದೇನು, ಹಾಗಾಗಿ ಮನೆಗೂ ಕೂಡ ತಗೊಂಡ್ಬಂದಿದ್ದಾರೆ. ಇನ್ನ ಮಾವಿನ ಹಣ್ಣು ಸೀಸನ್ ಬಂದಾಗ್ಲಿಂದನು ಈ ತರ ಮಾವಿನ ಹಣ್ಣು ಯಾವಾಗ್ಲೂ ಮನೆಯಲ್ಲಿ ಇರ್ತವೆ. ಇನ್ನ ನಮ್ಮ ಮೆಕ್ಕೆ ಮರಿ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಯಾವಾಗಲೇ ಹುಲ್ಲು ತಿನ್ನೋದು ಅಭ್ಯಾಸ ಮಾಡ್ಕೊಂಡಿದೆ ಅಂತ ಕಟ್ಕೆನೆ ಕಡಿತಾ ಇದೆ. ವೇದಪಾವು ಅಂತೂ ಫುಲ್ಲು ಖುಷಿ ಅವನಿಗೆ ಇದನ್ನೆಲ್ಲ ನೋಡ್ತಾ ಇದ್ರೆ. ಇನ್ನು ಈ ಮರಿ ಹಾಕ್ಬಿಟ್ಟು 1 ತಿಂಗಳಾಯಿತು. ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿದೆ. ಇದನ್ನ ನೋಡ್ತಾ ಇದ್ರೆ ಎಲ್ಲಾನು ಮರ್ತೋಗುತ್ತೆ, ಅಷ್ಟು ಕ್ಯೂಟ್ ಆಗಿದೆ. ಇನ್ನು ವೇದಪಾಪು ಇದ್ರ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡ್ರೆ ಆ ಥರ ಎಲ್ಲ ಮಾಡಿದ್ರು ಅವನನ್ನ ಗುದ್ದಕ್ಕೆ ಹೋಗೋದು, ಅವನ ಜೊತೆ ಆಟ ಆಡೋದು ಎಷ್ಟು ಚೆನ್ನಾಗಿರುತ್ತೆ. ಹಂಗಾಗಿ ವೇದಪಾಪು ಇದು ನನಗೆ ಬೇಕು, ಇದು ನಂದು, ಇದನ್ನ ಹಾಗೆ ಹೀಗೆ ಇನ್ಯಾರಿಗೂ ಕೊಡಲ್ಲ ಅಂತ ಎಲ್ಲ ಮಾತಾಡ್ತಾ ಇರ್ತಾನೆ ಅವ್ರ ದೊಡ್ಡಮ್ಮನ ಜೊತೆ. ಇದು ನಮ್ದಲ್ಲ ಮೇಕೆ ಮರಿ, ನಮ್ಮ ಅಕ್ಕರ್ದು, ಅಂದ್ರೆ ವೇದಪಾಪು ಅವ್ರ ದೊಡ್ಡಮ್ಮರ್ದು. ಅವನು ಇದ್ರ ಜೊತೆಯಲ್ಲಿ ಆಡ್ತಾ ಇರ್ತಾನೆ. ಇನ್ನ ಈ ಹಗ್ಗ ಏನಿದೆ ಅದನ್ನ ತಗೊಂಡು ಮೇಲಕ್ಕೆ ಹಾಕ್ಬಿಡ್ತಾನೆ ಒಂದೊಂದ್ಸತಿ. ಇನ್ನ ನೋಡ್ತಾ ಇರ್ಬೋದು, ವೇದಪಾಪುಗೋಸ್ಕರ ಅವ್ರ ಅಪ್ಪಾಜಿ ಸೈಕಲ್ ಕೆಳಗೆ ಇಳಿಸಿದ್ದಾರೆ. ನೋಡೋಣ ಆಡ್ತಾನ ಏನು ಅಂತ. ಇನ್ನು ಅದಾದಮೇಲೆ ಹಿಂದಿನ ಬ್ಲಾಗಲ್ಲಿ ಮಧುರನ್ ಬಿಟ್ಟು ಬರೋಕೆ ಹೋಗಿದ್ವಲ್ಲ, ನೋಡ್ತಾ ಇರ್ಬೋದು. ಅವತ್ತಿನ ದಿನ ನಾನು ತಾಟ್ಪಲ್ಲೆ ಏನು ತರಿಸಿದ್ದೆ ಅದೇ ತಗೊಂಡು ಬಂದಿದ್ವಿ, ಇಲ್ಲ ಅದೇ ತಾಟ್ಪಲ್ಲೆದು. ಮಳೆ ಹನಿ ಬಂದು ನೆನಿತಾ ಇದ್ವು ಅಂತ ಹೇಳಿದ್ವಲ್ಲ, ಅದಕ್ಕೋಸ್ಕರ ತಗೊಂಡು ಬಂದಿದ್ದು. ಇದನ್ನ ಕಟ್ಟಿದಾಗ್ಲಿದ್ದನು ಇನ್ನು ಮಳೆನೇ ಇಲ್ದಂಗೆ ಆಗೋಗ್ಬಿಡ್ತು. ಇನ್ನು ಇವಾಗ ಮೇವು ನೀರು ಎಲ್ಲ ನೋಡೋಣ ಅಂತ ಮಧ್ಯಾಹ್ನ ಟೈಮ್ ಆಗಿದೆ ಇವಾಗ, ಹಂಗಾಗಿ ಬಂದಿದ್ದೀನಿ. ಮಧುರ ಹಾಸ್ಟೆಲ್ಗೆ ಹೋದಾಗ್ಲಿಂದ ಅಂತೂ ಒಂದು 12 ಗಂಟೆವರೆಗೂ ನನಗೆ ಅಜ್ಜಿ ಮನೆ ಕೆಲಸ ಅದು ಇದು ಆಗುತ್ತೆ. ಅದಾದ ನಂತರ ಇವಾಗ ಪಟ್ಲಿ ಮರಿಗೆ ಮೇವು ನೀರು ಹಾಕೋದು, ಅದಾದ ನಂತರ ವೇದಪಾಪನ ಮಲಗಿಸೋದು, ಯಾವುದಾದ್ರೂ ಒಂದು ಕೆಲಸ ಇದ್ದೇ ಇರುತ್ತೆ. ಏನಂದ್ರು ಒಬ್ರು ಕೆಲಸ ಮಾಡೋದಕ್ಕೂ ಇಬ್ರು ಕೆಲಸ ಮಾಡೋದಕ್ಕೂ ಬಿಡುತ್ತಲ್ವ, ಹಾಗೆ. ಇನ್ನು ಚಿಕ್ಕ ಮರಿಗಳು ಏನು ತಂದಿದ್ವಿ ಅದರಲ್ಲಿ ಒಂದಕ್ಕೆ ಒಂಥರ ಜ್ವರ ಬಂದಂಗೆ ಆಗಿತ್ತು. ಇಂಜೆಕ್ಷನ್ನು ಕೂಡ ಕೊಡಿಸಿದ್ದೀವಿ, ಹಂಗಾಗಿ ಅದೊಂಥರ ಸಪ್ಪೆ ಮೂರೆ ಹಾಕ್ಕೊಂಡು ಮಲಗಿಬಿಟ್ಟಿದೆ. ಅದೇ ಒಂಥರ ಬೇಜಾರು ಅನಿಸುತ್ತೆ. ಮನೇಲಿ ಮಕ್ಳಿಗೆ ಹುಷಾರಿಲ್ದಾಗ ಹೆಂಗೆ ಮನಸ್ಸಿಗೆ ಬೇಜಾರಾಗುತ್ತೋ, ಇವಾಗಲೂ ಅಷ್ಟೇ ತುಂಬ ಬೇಜಾರು. ಹಾಗಾಗಿ ಇವಕ್ಕೆಲ್ಲ ನೀರೆಲ್ಲ ಇಟ್ಟಿದ್ದಾಯಿತು. ಇನ್ನು ನಮ್ಮ ಮನೆಯವರು ಬ್ರಷ್ ಕಟ್ರ್ ಹೊಡೆದಿದ್ರು ಅಂತ ಹೇಳಿದ್ನಲ್ವ, ಅದನ್ನ ನಿಂಬೆ ಸಸಿನ ನೋಡ್ಕೊಂಡು ಬರೋಕ್ಕೆ ಹೋಗಬೇಕು. ಇನ್ನು ಮೇಕೆ ಮರಿ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಮುದ್ದೆ ಮಾಡೋಕ್ಕೆ ಹೋಗ್ತಾ ಇದೆ. ಇನ್ನು ನಮ್ಮ ವೇದಪಾಪು ಕೂಡ ಮಲಗಿಸಿದ್ದೀನಿ. ಈ ಕಡೆ ಜೋಲಿ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಯಾಕಪ್ಪ ಅಂತಂದರೆ ಆ ಕಡೆ ಮಂಚ ಇಟ್ವಲ್ಲ, ಹಾಗಾಗಿ ಈ ಕಡೆ ಹಾಕಿದ್ದೀನಿ. ಇನ್ನು ಹೋಗ್ಬಿಟ್ಟು ನಿಂಬೆ ಸಸಿನ ನೋಡ್ಕೊಂಡು ಬರೋಣ, ಚಿಗುರಿದೆಯಾ ಏನು ಅಂತ ಹೋಗ್ತಾ ಇದ್ದೀನಿ. ನಾನಂತೂ ಎಷ್ಟು ನಿಂಬೆ ಸಸಿ ಎಲ್ಲ ಹಾಕಿ ನೋಡಿದೆ, ಒಂದೂ ಅದು ಬೆಳಿಲೇ ಇಲ್ಲ. ಇವಾಗ ಒಂದು 4 ವರ್ಷದಿಂದನೂ ಅಡಿಕೆ ಸಸಿ ಏನು ಹಾಕಿದ್ವಿ ಅವಾಗಿಂದನೂ ಒಂದಲ್ಲ ಒಂದು ನಿಂಬೆ ಸಸಿ ಅಲ್ಲಿ ಇಲ್ಲಿ ತರೋದು ಹಾಕೋದು ಇದೇ ಥರ ಮಾಡ್ತಾಯಿದ್ದೀನಿ, ಬಟ್ ಬೆಳಿಲಿಲ್ಲ. ಇನ್ನು ಕರಿಬೇವು ಗಿಡ ಅಂತೂ ಸಖತ್ತಾಗಿ ಚಿಗುರಿದೆ, ನೋಡ್ತಾ ಇರ್ಬೋದು. ಇದೇ ನಿಂಬೆ ಸಸಿ ಹಾಕಿದ್ದು ಬ್ರಷ್ ಕಟ್ರ್ ಹೊಡೆದ್ಬಿಟ್ಟು ಎಲ್ಲ ಹೋಗ್ಬಿಡ್ತು. ಇಲ್ಲ ಅಂದಿದ್ರೆ ಏನಿಲ್ಲ ಅಂದರೆ ಒಂದಿಷ್ಟು ಎತ್ತರನಾಗಿದ್ರು ಒಂದು ಅರ್ಧ ಮೊಣ ಎತ್ತರ ಆದ್ರೂ ಆಗಿರ್ತಾ ಇತ್ತು. ಇನ್ನು ಪರಂಗಿ ಹಣ್ಣಂತೂ ಮಸ್ತ್ ಪರಂಗಿ ಹಣ್ಣು ಬಿಟ್ಟಿದ್ದಾವೆ. ನೆರಳಿಗೆ ಅಂತ ಹಾಕಿದ್ವಿ, ನೆರಳಿಗೆ ಅಂತ ಹಾಕಿದ ಮರಗಳು ತುಂಬಾ ಹಣ್ಣುಗಳೆಲ್ಲ ಬಿಟ್ಟು ಎಲ್ರಿಗೂ ಹಂಚಿದ್ವಿ. ಇನ್ನು ಇವತ್ತು ನಮ್ಮ ತೋಟದಲ್ಲಿ ಸಂಘ ಇದೆ, ಹಂಗಾಗಿ ನಮ್ಮ SP ಬಂದಿದ್ದರು, ನಮ್ಮ ಸಂಘದ SP. ಹಂಗಾಗಿ ಅವ್ರ ಹತ್ರ ಕೂತ್ಕೊಂಡು ಮಾತುಕತೆ ಎಲ್ಲ ಮಾಡ್ತಾ ಇದ್ದೀವಿ. ಎಲ್ಲ ಒಂದು 10 ಜನ ಇದ್ದೀವಿ ಸಂಘದವರು. ಇನ್ನು ವೇದಪಾಪು ನೋಡ್ತಾ ಇರ್ಬೋದು, ಅವ್ರ ಮಧ್ಯೆ ಕೂತ್ಕೊಂಡು ಹೆಂಗೆ ಆಡ್ತಾ ಇದ್ದೇನೆ. ಹೋಗಪ್ಪು ಆ ಕಡೆ ಇಲ್ಲ, ಹೋಗು ಆಟ ಆಡು ಅಂತಂದರೆ ಇಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಇಲ್ಲೇ ಬಂದಿದ್ದೀನಿ. ಇನ್ನು ನಮ್ಮ ಸದಸ್ಯರಲ್ಲಿ ಒಬ್ಬರು ಲೋನು ಕೂಡ ಬರೆಸ್ತಾ ಇದ್ದಾರೆ, ಹಾಗಾಗಿ ಇವ್ರು ಬಂದಿರೋವಂಥದ್ದು SP. ಇನ್ನು ವೇದಪಾಪು ಶಬ್ದ ಆಗುತ್ತೆ, ಸುಮ್ಮನಿರು ಅಂದಂಗೆಲ್ಲ ಅತಿ ಮಾಡಿಬಿಡ್ತಾನೆ, ಹಂಗಾಗಿ ಜಾಸ್ತಿ ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ಕೂತಿದ್ದೀನಿ. ಇನ್ನು
ಅದಾದ ನೆಕ್ಸ್ಟ್ ದಿನ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಇವತ್ತು ವಾರ ಕೂಡ ಮಾಡಬೇಕು ಅಂತ ಇದ್ವಿ. ನಮ್ಮಲ್ಲಿ ಋತುಮತಿ ಆಗಿದ್ದಾರೆ ಒಬ್ಬರು, ಹಾಗಾಗಿ ಪೂಜೆ ಮಾಡೋ ಹಾಗಿಲ್ಲ. ಮರ್ತುಬಿಟ್ಟಿದೆ, ನನಗೆ ಗೊತ್ತಿಲ್ಲ ಅಂತಂದರೆ ಯಾರೂ ಹೇಳಿರಲಿಲ್ಲ. ಅದಾದ ನಂತರ ಈಗ ತಾನೇ ಗೊತ್ತಾಯಿತು. ಇನ್ನು ವೇದು ಪಾಪು ನೋಡ್ತಾ ಇರ್ಬೋದು, ಸೈಕಲ್ ತೊಳ್ಕೊತ ಹೋಗ್ತಾ ಇದ್ದೀವಿ. ಎಲ್ಲಿಗಪ್ಪ ಅಂತಂದರೆ ತಮ್ಮ ಕೊಡೋಕ್ಕೆ ರೇಷನ್ಗೆ ಇಲ್ಲೇ ಬರ್ತಾರೆ ನಮ್ಮ ತೋಟಕ್ಕೇನೆ, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಈ ಸೈಕಲ್ ಬಂದುಬಿಟ್ಟು ವೇದು ಪಾಪುದಲ್ಲ, ವೇದು ಪಾಪು ಚಿಕ್ಕವನಿದ್ದಾಗ ತೊಗೊಂಡ್ಬಂದಿದ್ದು, ಒಂದು 9 ತಿಂಗಳಿರ್ಬೋದು ಆ ಟೈಮಲ್ಲಿ ತೊಗೊಂಬಂದಿದ್ದು. ಇನ್ನು 1 ವರ್ಷ ಹೋದರೆ ವೇದು ಪಾಪುನೇ ಸೈಕಲ್ ತೊಳಿತಾನೆ. ಇನ್ನು ನಮ್ಮ ಕಡೆ ಎಲ್ಲ ಈರುಳ್ಳಿ ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ಇನ್ನು ನಮ್ಮ ನಾಯಿಗಳಂತೂ ತುಂಬಾ ಇಷ್ಟೊತ್ತು ಬೊಗಳಿದ್ವು, ವಾಯ್ಸವ್ರು ಕೊಡೋಕ್ಕೇ ಒಂಥರ ಆಗ್ತಾಯಿತ್ತು. ಇನ್ನು ಈಗ ತಾನೇ ಸುಮ್ಮನಾದ್ವು. ಅವಷ್ಟೇ, ಏನಾದರೂ ಒಂದು ಹುಳ ಉಪ್ಪಟೆ ನೋಡಿದರೆ ಸಾಕು ಅಷ್ಟು ಬೊಗಳ್ತಾ ಇರ್ತವೆ. ನಮ್ಮ ಹತ್ರ 4 ನಾಯಿ, ಮತ್ತು ನಮ್ಮ ಮಾವ ಅವ್ರ ಮನೆ ಹತ್ರ 4 ನಾಯಿ, ಮತ್ತು ಇನ್ನೊಬ್ಬ ಅವ್ರ ಮನೆ ಹತ್ರ 4 ನಾಯಿ. ಇಷ್ಟು ನಾಯಿಗಳು 3 ಮನೆ ಹತ್ರನೂ 4ರಿಂದ 5 ನಾಯಿಗಳು ಎಲ್ಲರ ಮನೆ ಕಂಪಲ್ಸರಿ ಇದ್ದಾವೆ. ಇವಾಗಂತೂ ತುಂಬಾ ಭಯ ಆಗ್ತಾ ಇದೆ. ಒಂದು ನಾಯಿ ಏನಿಲ್ಲ ಅವ್ರ ಮನೆ ಎಷ್ಟೋ ಜನಕ್ಕೆ ಕಚ್ಚಿದೆ, ಹಾಗಾಗಿ ಅವ್ರ ಅಪ್ಪಾಜಿ ಒಂದು 10 ಸರಿ ಹೇಳಿ ಕಳಿಸಿದ್ದಾರೆ, ಹುಷಾರು ವೇದು ಪಾಪುನ ಬಿಡಬೇಡ ಹೊರಗಡೆ ಅಂತ ಹೇಳ್ಬಿಟ್ಟು. ಇನ್ನು ಈ ಸರ್ತಿ ನಮ್ಮ ಕಡೆ ರೇಷನ್ ಬೇಗನೆ ಬಂದಿದೆ ಅಂತ ಅನಿಸುತ್ತೆ. ಮತ್ತು ಸ್ವಲ್ಪ ಏನೋ ಜೆರಾಕ್ಸ್ ಬಿಲ್ ಟೈಪ್ ಕೊಡ್ತಾ ಇದ್ದಾರೆ, ಅದನ್ನು ಕೂಡ ಇಸ್ಕೊಂಡು ಬರಬೇಕು. ಇನ್ನು ನಮ್ಮ ಅಕ್ಕ ಮುಂದೆ ಹೋಗ್ತಾ ಇದ್ದಾರೆ, ನಾನು ವೇದು ಪಾಪುನ ತಪ್ಕೊಂತ ಹಿಂದೆ ಹೋಗ್ತಾ ಇದ್ದೀನಿ. ಹಿಂದಿನ ಲಾಗ್ಗಳನ್ನೆಲ್ಲ ತೋರಿಸಿದೆಯಲ್ಲ, ಅಲ್ಲಿಗೆ ನಮ್ಮ ಅವ್ರ ಮನೆ ಹತ್ರ ಹೋಗ್ತಾ ಇರೋ ಅಂಥದ್ದು. ವೇದು ಪಾಪು ಅಂತೂ ಎಷ್ಟು ಚೆನ್ನಾಗಿ ತುಳಿಯೋದಕ್ಕೆ ಟ್ರೈ ಮಾಡ್ತಾನೆ, ಬಟ್ ಅವನಿಗೆ ಕಾಲು ಸಿಗಲ್ಲ ಈ ಥರ. ಇನ್ನು ತಮ್ಮೆಲ್ಲ ಕೊಟ್ಟು ಬಂದಿದ್ದಾಯಿತು. ಇನ್ನು ಅಲ್ಲಿಗೆ ಹೋದ ತಕ್ಷಣ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಪ್ಪ ಅಂತಂದರೆ ಅಲ್ಲಿ ಬರೆಯೋದಕ್ಕೆ ನಾನೇ ಕೂತ್ಕೊಬಿಟ್ಟೆ. ಹಾಗಾಗಿ ಇನ್ನು ನೆಕ್ಸ್ಟ್ ಡೇ ಅಮಾವಾಸ್ಯೆ ಇತ್ತಲ್ವ, ಆವತ್ತಿನ ದಿನ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಇವತ್ತು ಈ ರೀತಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ಇದಂತೂ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಏನು ಅನ್ನಿಸ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಇನ್ನು ರಂಗೋಲಿ ಎಲ್ಲ ಹಾಕಿದ್ದೀನಿ. ಇನ್ನು ಈ ಕಡೆ ಮೇಲ್ಗಡೆ ಏನೂ ಹಾಕಿಲ್ಲ. ಪ್ರತಿ ಮಂಗಳವಾರ ಶುಕ್ರವಾರ ನಾನು ಕಮಲ ಮತ್ತು ಅಮ್ಮನವರ ಪಾದ ಇಷ್ಟನ್ನು ಕೂಡ ಹಾಕ್ತಾ ಇರ್ತೀನಿ. ನನಗೆ ಇದೇನೋ ಒಂಥರ ಚೆನ್ನಾಗಿ ಪಾಸಿಟಿವ್ ಆಗಿ ಕೊಡುತ್ತೆ ಅನ್ನೋಂಥದ್ದು. ಹಂಗಾಗಿ ಪ್ರತಿ ಶುಕ್ರವಾರ ಮಂಗಳವಾರ ತಪ್ಪಿಸಲ್ಲ, ಮತ್ತು ಅಮಾವಾಸ್ಯೆ ಹುಣ್ಣಿಮೆಗೂ ಕೂಡ ಇದೇ ಥರ ರಂಗೋಲಿ ಹಾಕ್ಕೊತಾ ಇರ್ತೀನಿ. ನನಗೇನೋ ಒಂಥರ ಖುಷಿ ಅನಿಸುತ್ತೆ. ಇನ್ನು ಪ್ರತಿ ಸಲ ಯಾರೇ ಆಗಲಿ ಬಾಗಿಲು ತೊಳೆದು ಬಾಗಿಲು ಬಳೆದು ಒರೆಸಿ ಸಾರಿಸಿ ಅರಿಶಿನ ಕುಂಕುಮ ಇಡುವಾಗ ಒಳ್ಳೆಯದನ್ನೇ ಯೋಚನೆ ಮಾಡ್ಕೊತ ಇಡಬೇಕು ಅಂತ ಅಂತಾರೆ. ನಾನಂತೂ ಪ್ರತಿದಿನ ಅಷ್ಟೇ, ಏನೋ ಒಂಥರ ಏನಾದರೂ ಒಂದು ದೇವಸ್ಥಾನಕ್ಕೆ ಹೋದಾಗ ಬೇಡ್ಕೊತೀವಲ್ವ, ಆ ಥರನೇ ಕೂತ್ಕೊಂಡು ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ರಂಗೋಲಿ ಹಾಕ್ತಾ ಇರ್ತೀನಿ. ಇದೊಂಥರ ಅಭ್ಯಾಸ ಆಗೋಗ್ಬಿಟ್ಟಿದೆ ನನಗೆ. ಫೈನಲಿ ಲಾಸ್ಟ್ ಯಾವ ಥರ ಇರುತ್ತೆ ಅಂತ ಮಿಸ್ ಮಾಡಿದೆ ನೋಡಿ. ಇನ್ನು ಇದು ಬಂದುಬಿಟ್ಟು ನಿಂಬೆಹಣ್ಣು ನಮ್ಮ ಗಿಡದಲ್ಲೇ ಬಿಟ್ಟಿರೋ ಅಂಥದ್ದು. ಆಮೇಲೆ ಕನ್ಫ್ಯೂಸ್ ಆಗಿರ, ಇನ್ನು ಮೊನ್ನೆ ತಾನೇ ಸಸಿ ಹಾಕಿದ್ದೀರಾ, ಎಲ್ಲಿಂದ ಬಿಡ್ತು ಇದು ಅಂತ. ನಮ್ಮದು ಅಂದರೆ ಪಕ್ಕದಲ್ಲಿ ನಮ್ಮ ಅಜ್ಜರ್ದು ಒಂದು ಸಸಿ ಇದೆ, ಸಸಿ ಎಲ್ಲ ಮರನೇ ಹಾಕ್ತಾ ಬರ್ತಾಯಿದೆ. ಕಡ್ದಿದ್ದಾರೆ ಸ್ವಲ್ಪ, ಅದನ್ನು ಅಲ್ಲಿ ಕಿತ್ಕೊಂಡು ಬಂದಿರೋ ಅಂಥದ್ದು. ಎಷ್ಟು ಚೆನ್ನಾಗಿ ಸ್ಮೆಲ್ಲು ನಿಂಬೆ ಮರದ ಹತ್ರ ಹೋದ ತಕ್ಷಣ. ವೇದು ಪಾಪ ಅಂತೂ ಇನ್ನೂ ಭಾಳ ನಿಂಬೆ ಹಣ್ಣುಗಳೆಲ್ಲ ಇದ್ದು ಎಲ್ಲ ಕಡ್ದಾಕ್ಬಿಟ್ಟಿದ್ದಾನೆ, ಕಿತ್ತಾಕ್ಬಿಟ್ಟಿದ್ದಾನೆ. ಈ ರೀತಿ ಇವತ್ತಿನ ರಂಗೋಲಿ ಹಾಕ್ಕೊಟ್ಟಿದ್ದಾಯಿತು. ಇನ್ನು ತುಳಸಿ ಗಿಡಕ್ಕೂ ಕೂಡ ಹಾಕಿ ಅದಾದ ನಂತರ ಹೂವು ಕಿತ್ತು ಬಾಗಿಲಿಗೆ ಇಡೋಣ ಅಂತ ಕಿತ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಸ್ವಲ್ಪ ಅಂಗಡಿಗೂ ಕೂಡ ಬೇಕಲ್ವ, ಎಷ್ಟಾಗುತ್ತೆ ಏನು ಅಂತ ನೋಡಿಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟು ಹೂವು ಇಟ್ಕೊಂಡು ಇದನ್ನ ಅಂಗಡಿಗೆ ಕಳಿಸ್ತೀನಿ. ಇನ್ನು ಆ ಚೀಲದಲ್ಲಿ ಇವಾಗ ಏನು ಕಾಣಿಸ್ತಾ ಇದೆ ಪಕ್ಕದಲ್ಲಿ, ಆ ಚೀಲದಲ್ಲಿ ಏನೋ ಇದೆಯಪ್ಪ ಅಂತಂದರೆ ತೆಂಗಿನಕಾಯಿ ಚಿಪ್ಪು ಇಟ್ಟಿದ್ದೀನಿ. ಇತ್ತೀಚೆಗೆ ಚಿಪ್ಪು ಕೂಡ ಎಲ್ಲ ತಗೊಳ್ಳೋ ಅಂಥವ್ರು ಬರ್ತಾರಲ್ವ, ಹಂಗಾಗಿ ಸುಮ್ಮನೆ ಯಾಕೆ ಅದನ್ನು ಒಲೆಗೆ ಹಾಕ್ಬಿಟ್ಟು ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿದ್ದೀನಿ. ಇನ್ನು ಬಾಗಿಲಿಗೆ ಹೂವು ಎಲ್ಲ ಇಟ್ಟುಬಿಟ್ಟು ಟೀ ಕುಡ್ದಿದ್ದಾಯಿತು. ಇವತ್ತು ಸ್ವಲ್ಪ ಲೇಟಾಗಿದೆ, ನೋಡ್ತಾ ಇರ್ಬೋದು. ಬಿಸಿಲೇ ಬಂದೋಗಿದೆ. ಒಂದೊಂದು ದಿನ ಹಾಗೇ ಈ ಥರ ರಂಗೋಲಿ ಹಾಕ್ಕೊಂಡಿದ್ದೀನಿ ಇವತ್ತಿನ ದಿನ. ಏನು ಅನ್ನಿಸ್ತು ನಿಮಗೆ ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ತಾ, ಇನ್ನು ಇವಾಗ ಊಟ ಎಲ್ಲ ಮುಗಿಸಿ ನಮ್ಮ ಮನೆಯವ್ರನ್ನೂ ಕಳಿಸಿ ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಇವಾಗ ನೆಲ ಎಲ್ಲ ಒರೆಸ್ಕೊಬಂದಿದ್ದಾಯಿತು. ಮುಸ್ರೆ ಒಂದು ತೊಳೆದ್ಬಿಟ್ಟು
ವೇದ ಪಾಪನ ಮಲಗಿಸೋದು, ಸ್ನಾನ ಮಾಡಿಸೋದು ಇದೆ, ಏನಾದರೂ ಇದ್ದೇ ಇರುತ್ತೆ. ಮತ್ತು ಸ್ವಲ್ಪ ಪಟ್ಲಿ ಮರಿಗಳಿಗೆಲ್ಲ ಮುಸ್ರೆ ಇಡೋ ಅಂಥದ್ದು. ಮುಸುರು ತೊಳಿತೀಯಾ? ಹಾವು ತೆಗಿ ಎಲ್ಲ ಕೆಲಸ ಮಾಡ್ತೀಯ, ಮಾಡಬೇಡ. ಹಾವು ಬಂದೈತಾ? ಇನ್ನು ತೊಳೆಯುವಂಥ ಪಾತ್ರೆಗಳನ್ನೆಲ್ಲ ಹೊರಗೆ ಹಾಕ್ಬಿಟ್ಟು ವೇದ ಪಾಪನ ಕೂರಿಸಿದ್ದೀನಿ. ಯಾಕಂದರೆ ನಮ್ಮ ನಾಯಿಗಳು ಇತ್ತೀಚೆಗೆ ಯಾಕೋ 2 ನಾಯಿ ಚಿಕ್ಕವಿದಾವಲ್ಲ, ಅವು ಪಾತ್ರೆ ಎಲ್ಲ ನೆಕ್ಕೋದು ಕಲ್ತ್ಬಿಟ್ಟಿದ್ದಾವೆ. ಇನ್ನು ಇದರಲ್ಲಿ ಸ್ವಲ್ಪ ಗೋಧಿ ಮತ್ತು ವೇಸ್ಟು ಮುಸ್ರೆಗೆ ಹಾಕೋವಂಥದ್ದೆಲ್ಲ ಇತ್ತು. ಹಂಗಾಗಿ ಅಷ್ಟು ಇವತ್ತು ಇದರಲ್ಲಿ ಹಾಕ್ಬಿಟ್ಟು ಖಾಲಿ ಮಾಡಿಬಿಡೋಣ ಅಂತ ಇದ್ದೀನಿ. ಇನ್ನು ನೈಟು ಉಳಿದಿರೋಂಥ ಮುದ್ದೆ, ಸಾಂಬಾರು ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಏನು ತೋರಿಸ್ತಾ ಇದ್ದೆ ವೇಸ್ಟು ಹಿಟ್ಟು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಪಟ್ಲಿ ಮರಿಗಳಿಗೆ ಇಡ್ತೀನಿ ಇವಾಗ. ಇನ್ನು ಪಾತ್ರೆ ತೊಳೆಯೋ ಹತ್ರ ನೀರೆಲ್ಲ ಜಾಸ್ತಿ ಇರುತ್ತಲ್ವ, ಅಲ್ಲಿ ಎರೆಹುಳು ಮತ್ತು ಗಾಂಧಿ ಹುಳು ಅಂತ ಏನು ಹೇಳ್ತೀವಿ, ಆ ಹುಳುಗಳನ್ನ ನೋಡಿಬಿಟ್ಟು ವೇದ ಪಾಪ ಅಮ್ಮ ಹಾವು ಬಂದಿದೆ, ಅಮ್ಮ ಹಾವು ಬಂದಿದೆ ಅಂತ ಇರ್ತಾನೆ. ಹಾವಲ್ಲ ಅಪ್ಪು ಅಂತಂದ್ರೂ ಅವ್ನಿಗೆ ಇನ್ನೂ ಅರ್ಥ ಆಗಲ್ವಲ್ಲ. ಅವನ ಜೊತೆ ಸರಿ ಬಿಡಪ್ಪ ಹಾವು ಅಂದರೆ ಸುಮ್ಮನೆ ಆಗ್ತಾನೆ, ಇಲ್ಲ ಅಂತಂದರೆ ಸಿಟ್ಟು ಬಂದುಬಿಡುತ್ತೆ ಅವನಿಗೆ, ಅದು ಹಾವೇನೆ ಅಂತ ಹೇಳ್ಬಿಟ್ಟು ಅಳೋ ಥರ ಮಾಡ್ಬಿಡ್ತಾನೆ. ಹಂಗಾಗಿ ಇನ್ನು ಫಸ್ಟು ದೊಡ್ಡ ಪಟ್ಲಿ ಮರಿ ಅಂದರೆ ದೇವರಿನ ಪಟ್ಲಿ ಇದೆಯಲ್ಲ ಅದಕ್ಕಿಟ್ಟಿದ್ದೀನಿ. ಅದಾದ ನಂತರ ಬೇರೆ ಚಿಕ್ಕ ಪಟ್ಲಿ ಮರಿಗಳಿಗೆಲ್ಲ ಸ್ವಲ್ಪನೇ ಹಾಕಬೇಕು, ಯಾಕಂದರೆ ಅವು ಜಾಸ್ತಿ ತಿಂದರೆ ಜಾರಿಸ್ಕೊಳ್ಳಲ್ಲ. ಇವಾಗ ನೋಡ್ತಾ ಇರ್ಬೋದು ಇಷ್ಟೇ ಪಾತ್ರೆ, ಜಾಸ್ತಿ ಏನಿಲ್ಲ. ಮೊದಲು ಆದಷ್ಟು ಮುಸ್ರೆ ಏನಾಗಲ್ಲ, ಯಾಕಂದರೆ ಇವಾಗ ಕಡಿಮೆ ಜನ ಅಲ್ವಾ. ನೋಡ್ತಾ ಇರ್ಬೋದು ವೇದ ಪಾಪು ಮಣ್ಣಿಂದ ಅವನು ತೆಗಿಯೋದು, ಅಮ್ಮ ಹಾವು ಬಂತು ಅಂತ ಹೇಳೋದು, ಇದೇ ಮಾಡ್ತಾ ಇದ್ದಾನೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್. ಹೀಗೆ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡಿ. ಇನ್ನು ನಾನು ಇಲ್ಲಿಂದ ಹೋಗಿಬಿಟ್ಟು ಪಾತ್ರೆ ತೊಳೆಯೋ ಕೆಲಸ ಮಾಡಬೇಕು. ಬಾಯ್.